ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ದಿವಸ ನಾನು ತಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಅನುಕೂಲವಾಗುವಂತಹ ಕೆಲವೊಂದಷ್ಟು ನಿಷೇಧಾರ್ಥಕ ಪದಗಳ ನಿಷೇಧ ರೂಪವನ್ನು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿ ತಾವು ನೋಡ್ಬೋದು, ಹೋಗುವನು ಇದರ ನಿಷೇಧಾರ್ಥಕ ರೂಪ ಹೋಗನು. ಬರುವರು, ಬರರು ಅಥವಾ ಬಾರರು, ಎರಡರ ಒಂದು ಬರೆದ್ರು ಕೂಡ ನಡೀತದೆ. ಆಮೇಲೆ ನೋಡಿದಳು, ನೋಡಳು, ನೋಡುವರು, ನೋಡರು, ತರುವರು, ತರರು, ಹಾಡುವನು, ಹಾಡನು, ಆಡಿದರು, ಆಡರು, ಆಡಿತು, ಆಡದು, ಹೋಗುವರಿ, ಹೋಗರಿ, ಕೇಳುವರು, ಕೇಳರು, ತಿನ್ನುವಳು, ತಿನ್ನಳು, ಬರುವುದು, ಬರದು ಅಥವಾ ಬಾರದು, ಹಾಡುವೆ, ಹಾಡೆ, ನೋಡುವುದು, ನೋಡದು, ಕರೆಯಿತು, ಕರೆಯದು, ಮರೆಯುವೆ, ಮರೆಯನು, ತಿನ್ನು, ತಿನ್ನೆ, ಹೋಗುವುದು, ಹೋಗದು, ನೋಡುವಳು, ನೋಡಳು, ತಿಂದಿತು, ತಿನ್ನದು, ಬರುತ್ತಾರೆ, ಬರರು ಅಥವಾ ಬಾರರು, ಮಾಡುವೆ, ಮಾಡೆ, ಹೋಗುವಳು, ಹೋಗಳು, ನಿಲ್ಲುವುದು, ನಿಲ್ಲದು, ಕರೆಯುವುದು, ಕರೆಯದು, ಕರೆಯುವರು, ಕರೆಯರು, ಬರೆಯುವೆನು, ಬರೆಯನು. ಇಲ್ಲಿ ದಯವಿಟ್ಟು ಈ ರೀತಿಯಾಗಿ ತಾವೇನು ಮಾಡಬೇಕು ಅಂತಾರೆ, ನಿಷೇಧಾರ್ಥಕ ರೂಪಗಳನ್ನು ಪದಗಳನ್ನು ಬರೀಬೇಕು. ದಯವಿಟ್ಟು ಯಾವುದೇ ಕಾರಣಕ್ಕೆ ಇಲ್ಲಿ ಹೋಗುವುದಿಲ್ಲ, ಮಾಡುವುದಿಲ್ಲ, ನೋಡುವುದಿಲ್ಲ, ಬರೆಯುವುದಿಲ್ಲ, ಕೇಳುವುದಿಲ್ಲ, ಈ ರೀತಿಯಾಗಿ ಇಲ್ಲ ಇಲ್ಲ ಅನ್ನುವಂತಹ ಪದಗಳ ಏನಾದರೂ ಕೂಡ ನಿಷೇಧಾರ್ಥಕ ರೂಪಗಳಂಥವೇನಾದರೂ ಕೂಡ ಬರೆದ್ರೆ ಅವುಗಳಿಗೆ ಖಂಡಿತ ಮಾರ್ಕ್ಸ್ಗಳನ್ನು ರ್ಯಾಂಕ್ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅವನ್ನು ಪರಿಗಣನೆ ಮಾಡೋದಿಲ್ಲ. ಹೌದಾ? ಜಸ್ಟ್ ಪಾಸ್ ಆಗ್ತಕ್ಕಂಥ ವಿದ್ಯಾರ್ಥಿಗಳಿಗಷ್ಟೇ ಏನಾದರೂ ಕೂಡ ಕೊಡ್ಬೋದು, ಬಿಡ್ಬೋದು. ಮೌಲ್ಯ ಮಾಪಕರ ವಿವೇಚನೆಗೆ ಬಿಟ್ಟುಕೊಟ್ಟದ್ದು. ಹೌದಾ? ರ್ಯಾಂಕ್ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ತಾವು ಇದೇ ರೀತಿಯಾಗಿ ಏನಪ್ಪ ಅಂದರೆ ನಿಷೇಧಕೃತ ರೂಪಗಳನ್ನು ಬರಿಬೇಕು. ಅದನ್ನು ಬಿಟ್ಟು ಹೋಗುವುದಿಲ್ಲ, ಮಾಡುವುದಿಲ್ಲ, ಬರುವುದಿಲ್ಲ ಅಂತ ಏನಾದರೂ ಕೂಡ ತಾವು ಬರೆದ್ರೆ ಅದಕ್ಕೆ ಅಂಕಗಳು ಸಿಗೋದಿಲ್ಲ. ದಯವಿಟ್ಟು ಇವು ತಮ್ಮ ಪರೀಕ್ಷೆಗೆ ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥವು. ಇವನ್ನ ಕರೆಕ್ಟಾಗಿ ಏನು ಮಾಡಬೇಕು ಅಂದ್ರೆ ತಾವು ನೋಡ್ಕೊಳ್ಬೇಕು. ಇನ್ನೊಂದು ಸಾರಿ ತಮಗೆ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ತಾವೇನು ಮಾಡಬೇಕು ಅಂದರೆ ಇವನ್ನೆಲ್ಲನೂ ಕೂಡ ತಯಾರಿ ಮಾಡ್ಕೋಬೇಕು. ಧನ್ಯವಾದಗಳು.